ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ನೋ ಫೈರ್ ಅಂದ್ರೆ ಒಲೆ ಹಚ್ಚದೆ ಯಾವ ರೀತಿಯಾಗಿ ಸಿಂಪಲ್ ಆಗಿ ಈ ಸ್ವೀಟ್ ರೆಸಿಪಿಯನ್ನ ಮಾಡುವುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಹುರಿಗಡಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹುರಿಗಡಲೆಯನ್ನ ತುಂಬಾನೇ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಂತರ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಅದೇ ಸೇಮ್ ಪ್ರಪೋರ್ಷನ್ ನಲ್ಲಿ ಸಕ್ಕರೆನೂ ಕೂಡ ತಗೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ಮೂತ್ ಆಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಇದ್ರೆ ಸಾಕು. ನಂತರ ಅದೇ ಮಿಕ್ಸಿಂಗ್ ಬೌಲಿಗೆ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಕಪ್ಗಿಂತ ಕಡಿಮೆ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಂಡ್ರೆ ಒಳ್ಳೆಯದು. ಯಾಕೆಂದ್ರೆ ಒಮ್ಮೆಲೆ ಹಾಕಿಬಿಟ್ರೆ ಕನ್ಸಿಸ್ಟೆನ್ಸಿ ಸರಿಯಾಗಿ ಬರೋದಿಲ್ಲ. ನೋಡಿ, ಯಾವ ಹದದಲ್ಲಿ ಸೇರಿಸ್ಕೋಬೇಕು ಅಂತ. ಒಮ್ಮೆಲೆ ಹಾಲನ್ನ ಹಾಕಿಬಿಟ್ರೆ ಹದ ಕರೆಕ್ಟ್ ಆಗಿ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಸೇರಿಸ್ಕೊಳ್ಬೇಕು. ಇಲ್ಲಿ ಅರ್ಧ ಬಟ್ಲಿಗಿಂತ ಕಡಿಮೆ ಹಾಲನ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಹಿಟ್ಟು ಯಾವ ಹದದಲ್ಲಿ ಇರಬೇಕು ಅಂತ. ತುಂಬಾನೇ ಮೆದುವಾಗಿ ಇರಬಾರದು ಹಿಟ್ಟು. ಈ ಹದಕ್ಕೆ ಇದ್ರೆ ಓಕೆ. ಇದಕ್ಕೆ ನಾನಿಲ್ಲಿ ಬೇಕಿದ್ರೆ ತುಪ್ಪ ಅಥವಾ ಎಣ್ಣೆನ ಸೇರಿಸ್ಕೊಳ್ಬಹುದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ನಂತರ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ. ನಂತರ ಕೈಯಿಂದಾನೇ ಸ್ವಲ್ಪ ಮತ್ತೆ ತುಪ್ಪನ ಸವರ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನ. ಹಿಟ್ಟು ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಇರಬೇಕು. ಮಾಡಿ ನೋಡಿ ಈ ಸ್ವೀಟ್ ರೆಸಿಪಿನ. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಹುರಿಗಡ್ಲೆ ಹಾಕಿರೋದ್ರಿಂದ ಬಾಯಲ್ಲಿ ಇಟ್ರೆ ಕರಗಬೇಕು ಆ ರೀತಿ ಆಗುತ್ತೆ ಈ ಸ್ವೀಟು. ಇದಕ್ಕೆ ಒಲೆ ಹಚ್ಚೋದಿಲ್ಲ. ಇದನ್ನ 1 ಅವರ್ ಆದ್ರೂ ಸೆಟ್ ಮಾಡೋಕೆ ಇಟ್ಕೊಂಡಿದ್ದೀನಿ. ನೋಡಿ, 1 ಅವರ್ ಆದ್ಮೇಲೆ ಈ ರೀತಿಯಾಗಿ ರೆಡಿ ಆಗಿದೆ ಅಂತ. ಕೈಗೆ ಒಂದ್ ಸ್ವಲ್ಪನೂ ಕೂಡ ಅಂಟ್ಕೊಳ್ತಾ ಇಲ್ಲ. ಇದನ್ನ ಈಗ ಒಂದು ಪಾತ್ರೆಗೆ ತಕೊಳ್ತಾ ಇದ್ದೀನಿ. ಈ ರೀತಿ ಚಾಕುವಿನ ಸಹಾಯದಿಂದ ಎಡ್ಜಸ್ಟ್ನೆಲ್ಲ ತಕೊಳ್ಬೇಕು. ಈ ರೀತಿಯಾಗಿ ಬಿಡಿಸ್ಕೊಂಡ್ರೆ ಈಸಿ ಆಗುತ್ತೆ ಅನ್ಬಾಕ್ಸ್ ಮಾಡೋದಕ್ಕೆ. ನಂತರ ಅದೇ ಪ್ಲೇಟಿಗೆ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಬೇಕು. ಬಾಕ್ಸ್ ಅನ್ನ ಉಲ್ಟಾ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಟ್ಯಾಪ್ ಮಾಡಬೇಕು. ಈ ರೀತಿ ಟ್ಯಾಪ್ ಮಾಡೋದ್ರಿಂದ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಫೈನಲಿ ಈ ರೀತಿಯಾಗಿ ರೆಡಿ ಆಗಿದೆ ನೋಡಿ ನಮ್ಮ ಸ್ವೀಟ್ ರೆಸಿಪಿ. ಇದನ್ನ ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಮೈಸೂರು ಪಾಕಿನ ಅದಕ್ಕೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಂಡ್ರೆ ನಡೆಯುತ್ತೆ. ನೋಡಿ, ತುಂಬಾನೇ ಸುಲಭವಾಗಿ ಮತ್ತು ಯಾವುದೇ ರೀತಿಯ ಒಲೆ ಹಚ್ಚದೆ ಈ ಸ್ವೀಟ್ ರೆಸಿಪಿಯನ್ನ ಮಾಡಬಹುದು ಅಂತ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಖಂಡಿತ ಯಾರು ಟ್ರೈ ಮಾಡಿಲ್ಲೋ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿ ಬರುತ್ತೆ ರೆಸಿಪಿ. ಥ್ಯಾಂಕ್ ಯು.